ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ 7, 8, 9 ಮಂತ್ಸನ್ನು ಕೊಲಾಬ್ರೇಷನ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಅಂದರೆ ಇದು ಮೂರನ್ನು ಸೇರಿ ನಾವು ಒಂದು ಥರ್ಡ್ ಟ್ರೈಮಿಸ್ಟರ್ ಅಂತೇಳಿ ಕರಿತೀವಲ್ವ. ಸೊ ಹಾಗಾಗಿ ತುಂಬ ಏನೂ ಚೇಂಜಸ್ ಇರಲ್ಲ. ಇಲ್ಲಿ ಗ್ರೋತಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ, ಅಂದರೆ ಜಾಸ್ತಿ ಗ್ರೋತ್ ಆಗ್ತಾ ಹೋಗುತ್ತೆ. ಇಲ್ಲಿ ಎಂಥ ಸ್ಪೆಷಲ್ ಆಗಿರ್ತಕ್ಕಂಥ ಟೆಸ್ಟ್ಗಳೇನು ಇರೋದಿಲ್ಲ ಕಾಮನ್ ಆಗಿ ಎಲ್ರಿಗೂ. ಅಂದರೆ ಕೆಲವರಿಗೆ ಬೇರೆ ಥರ ಇರುತ್ತೆ, ಆದರೆ ಜನ್ರಲಾಗಿ ತೊಗೊಂಡಾಗ ಇಲ್ಲಿ ಜಾಸ್ತಿ ಏನೂ ಚೇಂಜಸ್ ಇರಲ್ಲ. ಮತ್ತು ಇಲ್ಲಿ ಫಸ್ಟು, ಸೆಕೆಂಡ್, ತರ್ಡ್ ಅಂತ ನಾವು 3 ಟ್ರೈಮಿಸ್ಟರನ್ನು ತೊಗೊಂಡಾಗ ಸೆಕೆಂಡಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀವಿ. ಮತ್ತು ತರ್ಡಿಗೆ ಬಂದಾಗ ಸ್ವಲ್ಪ ನಮಗೆ ಕೆಲವೊಂದು ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಏನಂದರೆ ಇಲ್ಲಿ ನಮಗೆ ಬರ್ತಾ ಬರ್ತಾ ವೆಯ್ಟು ತುಂಬ ರ್ಯಾಂಡಮ್ ಆಗಿ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಪುದು ವೆಯ್ಟ್ ಗೇನ್ ಇರ್ಬೋದು ಅಥವಾ ನಿಮ್ಮದು ವೆಯ್ಟ್ ಗೇನ್ ಇರ್ಬೋದು. ಸೊ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ವೀಕ್ ಟು ವೀಕ್ ಆ ಥರದಲ್ಲಿ. ಸೊ ನಾವಿಲ್ಲಿ ಕಂಪೇರ್ ಮಾಡ್ತಾ ಹೋದಾಗ 7 ಮಂತಲ್ಲಿ ನಾವೇನು ಕೌಂಟನ್ನು ಮಾಡೋ ಹಾಗಿರಲ್ಲ. 8 ಮಂತ್ ಎಂಡಿಗೆ ಬಂದಾಗ ನಾವು ಬೇಬಿ ಕಿಕ್ಸನ್ನು ಕೌಂಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ತನಕ ಜಸ್ಟ್ ಅದನ್ನು ಫೀಲ್ ಮಾಡಬೇಕು. ಇನ್ನೊಂದು 8 ಮಂತಿಗೆ ಬಂದಾಗ ಸ್ವಲ್ಪ ಹೊಟ್ಟೆ ದೊಡ್ಡದಾಗಿರೋದ್ರಿಂದ ಯಾವ ಥರ ಅನಿಸುತ್ತೆ ಅಂದರೆ ಮಗು ಕಿಕ್ಕು ಜಸ್ಟ್ ಕಿಕ್ ಥರ ಅನಿಸ್ತಾ ಇರಲ್ಲ, ಒಂಥರ ದಬ್ಬಿ ಎಳೆದಂಗೆ ಅನ್ನಿಸ್ತಾ ಇರುತ್ತೆ. ತಲೆದಿರ್ಬೋದು, ಕೈ, ಕಾಲು, ಪಾಪು ಬಾಡಿ ಏನೇ ನಮಗೆ ಟಚ್ ಆಗ್ತಾ ಇರುತ್ತೋ ಅದು ಸ್ಕಿನ್ಗೆ ಎಳಿತಾ ಇರುತ್ತೆ, ಒಂಥರ ಆ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ 7 ಮಂತಲ್ಲಿ ಜಸ್ಟ್ ಕಿಕ್ ಆಗ್ತಾ ಇರುತ್ತೆ, ಜಸ್ಟ್ ಅದನ್ನ ಎಂಜಾಯ್ ಮಾಡ್ತಾ ಇರಬೇಕು. ತುಂಬ ಜಾಸ್ತಿ ರೈಸ್ ಐಟಮ್ ಎಲ್ಲ ತೊಗೊಳಕ್ಕೆ ಹೋಗಬಾರ್ದು, ಮಸಾಲ ಐಟಮ್ನ ಬಿಡಬೇಕು. ಆಮೇಲೆ ಕರಿದ ಪದಾರ್ಥಗಳನ್ನು ತಿನ್ನೋಕ್ಕೆ ಹೋಗಬಾರ್ದು, ನಾನ್ ವೆಜ್ಜು ಹೆವಿ ತೊಗೊಳಕ್ಕೆ ಹೋಗಬಾರ್ದು, ಔಟ್ಸೈಡ್ ಫುಡ್ಡನ್ನು ಜಾಸ್ತಿ ಅವಾಯ್ಡ್ ಮಾಡಬೇಕು. ಯಾಕೆ ಅಂತ ಅಂದರೆ ನಮಗೆ ಇಲ್ಲಿ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಫೇಸ್ ಮಾಡಬೇಕಾಗತ್ತೆ, ಎದೆ ಉರಿ ಅಂತಕ್ಕಂಥದ್ದು ಬರುತ್ತೆ, ಹೊಟ್ಟೆಯಲ್ಲಿ ಹಿಡ್ದಂಗೆ ಆಗುತ್ತೆ. ಸೊ ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಯಾಕಂದರೆ ಪಾಪು ವೆಯ್ಟು ಜಾಸ್ತಿ ಆದಂಗೆಲ್ಲ ಅಲ್ಲಿ ಸ್ಪೇಸ್ ಕಮ್ಮಿ ಆಗ್ತಾ ಇರುತ್ತೆ, ಹೌದಾ? ಸೊ ಹಾಗಾಗಿ ಆ ಸ್ಪೇಸನ್ನು ಸಹ ಬೇಬಿ ಅಕ್ಯುಪೈ ಮಾಡ್ಕೊಳ್ಳೋದ್ರಿಂದ ನಮಗೆ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಲೈಟಾಗಿ ಹೆಲ್ದಿಯಾಗಿರ್ತಕ್ಕಂಥ ಫುಡ್ಡನ್ನು ತೊಗೋಬೇಕು. ಪ್ರೋಟೀನ್ಸು, ವಿಟಮಿನ್ಸು, ಈ ಥರದ್ದೇನು ಲೋ ಕ್ಯಾಲೋರಿ ಆ ಥರದ್ದು ಮೊಟ್ಟೆ, ಮಾಂಸ ತೊಗೊಳ್ಳೋರು ಮಾಂಸ ಇರ್ಬೋದು, ಅದೆಲ್ಲವನ್ನು ನೋಡಿ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತೊಗೋಬೇಕು ಆಯಾ ಟೈಮ್ಗೆ ಏನೇನು ಅಂತ. ಬಟ್ ಹೆವಿ ರೈಸ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು ಚಿಕ್ಕ ಬೌಲಲ್ಲಿ ರೈಸ್ ಇದ್ದರೆ ಇಡೀ ತಟ್ಟೆ ತುಂಬಾ ಹಲವಾರು ತರಕಾರಿ, ಹಣ್ಣುಗಳು ಇರಲಿ. ತಟ್ಟೆ ತುಂಬ ಆ ಥರ ಕಲರ್ಫುಲ್ಲಾಗಿ, ನಮ್ಮ ತಟ್ಟೆ ಯಾವಾಗೇ ಆಗಲಿ, ನಾಟ್ ಓನ್ಲಿ ಪ್ರೆಗ್ನೆನ್ಸಿ, ಬೇರೆ ಟೈಮಲ್ಲೂ ಸಹ ತಟ್ಟೆ ಯಾವಾಗಲೂ ಕಲರ್ಫುಲ್ಲಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲ ತರಕಾರಿಗಳು ಸಹ ಆ ತಟ್ಟೆ ಒಳಗಡೆ ಕಾಣ್ತಾ ಇರಬೇಕು. ಸ್ವಲ್ಪ ಬೌಲಲ್ಲಿ ಹಣ್ಣು, ವೈಟ್ ಕಲರ್ ಅನ್ನ ಇದ್ದರೆ ಹಣ್ಣು, ತರಕಾರಿ, ಮೊಳಕೆ ಕಾಳುಗಳು, ಸೊಪ್ಪು, ಈ ಥರದ್ದೆಲ್ಲವೂ ಸಹ ತಟ್ಟೆ ತುಂಬ ಇರಬೇಕು ಅಂತೇಳಿ ಹೇಳ್ತಾರೆ. ಆಗ ನಮಗೆ ಕರೆಕ್ಟಾಗಿರೋ ಬ್ಯಾಲೆನ್ಸಿಂಗ್ ಫುಡ್ ಸಿಗುತ್ತೆ ಅಂತೇಳಿ. ಡಯಟು ಅಂದರೆ ಸೊ ಇದೇ ಡಯಟು, ಬೇರೆ ಏನೂ ಆಗಿರಲ್ಲ. ಸೊ ಫುಡ್ಡಲ್ಲಿ ನಾವು ಯಾವ ರೀತಿ ಡಯಟನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಡಾಕ್ಟ್ರು ಹೇಳಿದಾಗ ನೆಕ್ಸ್ಟ್ ಈಗ 15 ಡೇಸ್ಗೊಂದ್ಸಲ, ಈಗಲೂ ಮಂತ್ಲಿ ಹೋಗ್ತೀವಿ ನಾವು. 8 ಮಂತ್ಸ್ ಆದಮೇಲೆ ನಾವೇನು ಮಾಡ್ತೀವಿ ಅಂದರೆ ವೀಕ್ಲಿ ಕೆಲವೊಂದು ಸಲ 15 ಡೇಸ್ ಕೆಲವೊಂದು ಸಲ ಡಾಕ್ಟ್ರು ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಮೇಲೆ ಹೋಗಬೇಕಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬೇಬಿ ವೆಯ್ಟ್, ನಮಗೆ ಬೇಬಿ ಮೂಮೆಂಟ್ ನಮಗೆ ಕೆಲವೊಂದು ಸಲ ಗೊತ್ತಾಗ್ತಾ ಇರಲ್ಲ. ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಥರ ಆಗದಿದ್ದಾಗ ಏನು ಮಾಡಬೇಕು ಅಂದರೆ 1, 2, 3 ಸಲ ಮೆಟ್ಲನ್ನು ಹತ್ತಿ ಇಳಿಬೇಕು. ಸೊ ಆವಾಗಲೂ ಸಹ ಬೇಬಿ ಮೂಮೆಂಟ್ ಆಗ್ತಾ ಇರುತ್ತೆ. ನನಗೆ ಇದು 8 ಮಂತ್ಸಿಗೆ ಬಂದಾಗ ಆಗಿತ್ತು. ಅಂದರೆ ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 12 ಗಂಟೆ ತನಕ ನನಗೆ ಮೂಮೆಂಟೇ ಆಗಿರಲಿಲ್ಲ. ತುಂಬ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅತ್ತೆಗೆ ಹೇಳಿದೆ, ಆ ಥರ ಬಿಟ್ಕೋಬಾರ್ದಮ್ಮ ಅಂದಾಗ ಎಷ್ಟು ಆ ಟೆನ್ಷನಲ್ಲಿ ನನಗೆ ಅವಾಗ ಆಟೋಗಳು ಸಿಗ್ತಾಯಿಲ್ಲ. ಮನೇಲಿ ಇವರು ಇರಲಿಲ್ಲ, ಮನೆಯವರು. ಸೊ ಆ ಟೈಮಲ್ಲಿ ಬೇಗ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂದಾಗ ಫಾಸ್ಟಾಗಿ ನಾನು ಆಟೋ ಹುಡುಕ್ಲಿಕ್ಕೆ ವೇಗವಾಗಿ ಹೋದಾಗ ಇನ್ನೇನು ಆಟೋ ಹತ್ತಿ ಕೂರಬೇಕು, ಆವಾಗ ನನಗೆ ಮೂಮೆಂಟು ಗೊತ್ತಾಯಿತು. ಸೊ ಹೇಗಿದ್ರು ಆಟೋ ಹತ್ತಿದ್ದೀವಿ, ಸೊ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಹೋಗಿ ಬಂದ್ವಿ. ಆಗ ಡಾಕ್ಟ್ರ್ ಅಲ್ಲಿ ಸಿಸ್ಟ್ರ್ ಹೇಳಿದ್ದು, ನಿಮಗೆ ಆ ಥರ ಏನಾದರೂ ಅನಿಸಿದ್ರೆ 1-2 ಸಲ ಮೆಟ್ಲನ್ನು ಹತ್ತಿಳಿ, ಆಮೇಲೆ ಮೂಮೆಂಟ್ ಅದು ಚೆನ್ನಾಗಾಗುತ್ತೆ ನಿಮಗೆ, ಟೆನ್ಷನ್ ಮಾಡ್ಕೋಬೇಡಿ ಅಂತೇಳಿ. ಸೊ ಆಲ್ಮೋಸ್ಟು ಟೆನ್ಷನ್ ಇಲ್ಲದೆ ಇರೋದನ್ನ ಥರ ಇರಬೇಕಾಗತ್ತೆ. ಸೊ ಕೆಲವ್ರಿಗೆ ಶುಗರ್ ಟೆಸ್ಟ್ ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಬ್ಲಡ್ ಟೆಸ್ಟು ಅದೆಲ್ಲ ಇರುತ್ತೆ. ಅದು ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಕು, ಡಾಕ್ಟ್ರು ಯಾವಾಗ ಹೇಳ್ತಾರೆ ಆಗ. ಆಮೇಲೆ ನಮ್ದು ಇನ್ನೊಂದು ಏನು ಮಾಡಬೇಕಿಲ್ಲಿ ಅಂದರೆ ನಮಗೆ ನಿಯರ್ ಹಾಸ್ಪಿಟಲ್ ಯಾವುದು ಫೆಸಿಲಿಟಿ ಚೆನ್ನಾಗಿದೆ, ಯಾವುದು ನಮ್ಮ ಒಂದು
ರೇಟ್ಗೆ ಒಂದು ಗೊತ್ತಾಗುತ್ತಲ್ವಾ. ಸೊ ಕೆಲವೊಂದು ಹಾಸ್ಪಿಟಲಲ್ಲಿ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ಕಮ್ಮಿ ಇರುತ್ತೆ. ಅದನ್ನೆಲ್ಲವನ್ನು ಸಹ ನಾವು ಈ ಟೈಮಲ್ಲಿ ನೋಡ್ಕೋಬೇಕು. ಆಮೇಲೆ ನಮ್ಮದು ಹೆಲ್ತ್ ಬೆನಿಫಿಟ್ಸ್ ಏನಾದರೂ ಇರುತ್ತೆ, ಕರೆಕ್ಟು ಇನ್ ಟೈಮಲ್ಲಿ ಬರೋ ಥರ ಯಾವ ರೀತಿ ಮಾಡ್ಕೋಬೇಕು ಏನು ಅನ್ನೋದನ್ನೆಲ್ಲದನ್ನು ಸಹ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸ್ಕ್ಯಾನಿಂಗ್ಸ್ಗಳು ಅಂತೇಳಿ ಬಂದಾಗ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ಸ್ಕ್ಯಾನ್ ಮಾಡ್ತಾರೆ, ಇಲ್ಲ ಅಂದರೆ ಮತ್ತೆ ಸ್ಕ್ಯಾನಿಗೆ ಹೋಗೋದಿಲ್ಲ. ಯಾಕಂದರೆ 5.5 ಮಂತ್ಸಲ್ಲಿ ಏನು ಮಾಡಿಸಿರ್ತಾರಲ್ಲ ಅನಾಮಲ ಸ್ಕ್ಯಾನು, ಅದೇ ಲಾಸ್ಟ್ ಮಾಡ್ಕೋತಾರೆ. ನೆಕ್ಸ್ಟು ಡೆಲಿವರಿ ಟೈಮ್ಗೆ ಸ್ಕ್ಯಾನ್ ಮಾಡೋದು. ಇನ್ ಕೇಸ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಮತ್ತೆ ಸ್ಕ್ಯಾನ್ ಮಾಡೋದು. ಹಾಗೆಯೇ ಬೇಬಿ ವೇಟ್ ಅಂತೇಳಿ ಬಂದಾಗ ಪ್ರತಿನಿತ್ಯ ಬೇಬಿ ವೇಟು ಒಂದು 20-30 ಗ್ರಾಮ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕು. ಚೆನ್ನಾಗಿರೋದು, ಯಾವಾಗಲೂ ಅಷ್ಟೇ ಹೇಳ್ತಾ ಬಂದಿರೋದು, ಹೆಲ್ದಿ ಫುಡ್. ಚೆನ್ನಾಗಿ ಊಟ ಮಾಡಬೇಕು ಅಂತಂದು ತುಂಬ ರೈಸನ್ನೇ ಊಟ ಮಾಡೋದು, ತುಂಬ ರೊಟ್ಟಿನೇ ಊಟ ಮಾಡೋದು, ತುಂಬ ಮುದ್ದೆಯನ್ನೇ, ತುಂಬ ದೋಸೆಯನ್ನೇ ಹಾಕ್ಕೊಂಡು ತಿನ್ನೋದು ಆ ರೀತಿ ಆಗಲ್ಲ. ಹೇಗಂದರೆ ನೀವು ದೋಸೆನೇ ಮಾಡ್ಕೊಡ್ತೀರಾ ಅಂದರೆ ಚೆನ್ನಾಗಿ ಹೆಸ್ರು ಕಾಳುಗಳನ್ನ ಮೊಳಕೆ ಬರಿಸಿ ನೆನೆ ಇಟ್ಟು, ರಾಗಿನ ನೆನೆ ಇಟ್ಬಿಟ್ಟು ಅದರಲ್ಲಿ ದೋಸೆ ಮಾಡ್ಕೊಳ್ಳೋದಿರ್ಬೋದು, ಅದರಲ್ಲಿ ಪಡ್ಡು ಮಾಡ್ಕೊಳ್ಳೋದು ಅಥವಾ ಇಡ್ಲಿ ಮಾಡ್ಕೊಳ್ಳೋದು, ಆ ರೀತಿಯಾಗಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಮೊಳಕೆ ಕಾಳುಗಳನ್ನು ಬರೀ ಮೊಳಕೆ ಕಾಳೇ ತಿನ್ನಬೇಕು ಅಂತ ಆಗಲ್ಲಲ್ವಾ. ಸೊ ಅಂಥದ್ರಲ್ಲಿ ಬೇರೆ ಏನು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಅಥವಾ ಈ ರೀತಿ ದೋಸೆನೋ ಅಥವಾ ಮೊಳಕೆ ಕಾಳುಗಳನ್ನು ನೆನೆ ಇಟ್ಬಿಟ್ಟು ನಾವು ಏನು ಕರಿಯೋ ಬದಲಿ ಅವನ್ನೇ ಹಬೆಯಲ್ಲಿ ಬೇಯಿಸ್ಕೋಬೇಕು. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಮುಷ್ಟಿ ಮಾಡೋಣ ಅಥವಾ ಇಡ್ಲಿ ಶೇಪಲ್ಲಿ ಇಷ್ಟಿಷ್ಟಾಗಲ ಬಿಲ್ಲೆ ಥರ ಮಾಡಿಬಿಟ್ಟು ಅವನ್ನ ಹಬೆಯಲ್ಲಿಟ್ಟು ಬೇಯಿಸ್ಕೊಂಡು ಅವನ್ನ ತುಪ್ಪದಲ್ಲಿ ತಿಂದ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಕರಿಯೋದಕ್ಕಿಂತ ಹೆಲ್ದಿ ಆಗಿರುತ್ತೆ. ಸೊ ಆ ರೀತಿ ಮಾಡ್ಬೋದು. 8 ಮಂತ್ಸು ಕೊನೆ ತನಕ ನಮಗೆ ಬೇಬಿ ಕೌಂಟ್ಸ್ ಬಗ್ಗೆ ನಾರ್ಮಲ್ ಆಗಿರಬೇಕು. ಆಮೇಲಿಂದ ಬೇಬಿ ಕೌಂಟ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ. ಡಾಕ್ಟರ್ ಹೇಗೆ ಹೇಳ್ತಾರೋ ಆ ರೀತಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇನ್ ಕೇಸ್ ಏನಾದರೂ ಬ್ಲೀಡಿಂಗ್ ಆಯಿತು ಅಥವಾ ಹೊಟ್ಟೆ ಹತ್ರ ತುಂಬ ಪೇನ್ ಬರ್ತಾ ಇತ್ತು ಅಥವಾ ವಾಟರ್ ಲೀಕೇಜ್ ಥರ ಅನಿಸ್ತಾ ಇತ್ತು, ಕಾಲು ತುಂಬಾ ಬಾವು ಬರುತ್ತು, ಅಂದರೆ ಲೈಟಾಗಿ ಬಾವು ಅಂತ ಇದ್ದೇ ಇರುತ್ತೆ, ಆದರೆ ಕೈ ಕಾಲು ಮುಖ ಎಲ್ಲನೂ ಬಾವು ಬರ್ತಾ ಇತ್ತು ಅಂದರೆ ಆ ಕ್ಷಣಕ್ಕೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಕೋಬೇಕು. ಸೊ ಇದಿಷ್ಟನ್ನು ಸಹ ಮರಿಬಾರ್ದು. ನೆಕ್ಸ್ಟು ಬೇಬಿದು ಕಣ್ಣು ಮತ್ತು ಕಿವಿ ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೆ ಕಥೆಗಳನ್ನು ಓದಬೇಕು, ಚೆನ್ನಾಗಿ ಮ್ಯೂಸಿಕನ್ನು ಕೇಳಬೇಕು, ನೀವೇ ನಿಮ್ಮ ಬೇಬಿ ಜೊತೆ ಮಾತಾಡಬೇಕು ಮತ್ತು ಬೇಬಿಗೆ ಒಳ್ಳೆ ಕಥೆಗಳನ್ನು ಹೇಳ್ತಾ ಇರಬೇಕು. ಸೊ ಈ ರೀತಿ ಮಾಡೋದ್ರಿಂದನೂ ಬೇಬಿಗೆ ಒಂದು ಪಾಸಿಟಿವ್ ವೆದರ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಅದು ತುಂಬ ಖುಷಿಯಾಗಿರುತ್ತೆ. ನೀವು ನಗ್ತಾ ಇದ್ದರೆ ಅದು ನಗುತ್ತೆ, ನೀವು ಹತ್ತಿರ ಅದು ಅಳುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಆ್ಯಕ್ಟಿವಿಟಿ ಏನಾಗಿರುತ್ತೋ ಅದ್ರ ಮೇಲೆ ಬೇಬಿ ಆ್ಯಕ್ಟಿವಿಟಿ ಸಹ ಡಿಪೆಂಡ್ ಆಗಿರುತ್ತೆ ಅಂತೇಳಿ ಹೇಳ್ತಾರೆ. ಆದಷ್ಟು ನೀವು ನಿಮ್ಮ ಸುತ್ತಮುತ್ತ ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಮತ್ತು 9 ಮಂತ್ಸಿಗೆ ಬಿದ್ದ ಮೇಲೆ ನೀವು ಯಾವ್ಯಾವ ಫುಡ್ಡನ್ನು ಅವಾಯ್ಡ್ ಮಾಡಿರ್ತಾರಲ್ಲ ಅದೆಲ್ಲ ಫುಡ್ಡನ್ನು ಸಹ ತಿಂದುಬಿಡಿ. ಯಾಕಂದರೆ ಡೆಲಿವರಿ ಆದಮೇಲೆ ತಿನ್ನಲಿಕ್ಕೆ ಅವಕಾಶ ಇರೋದಿಲ್ಲ ಕೆಲವೊಂದು ಫುಡ್ಡನ್ನು. ಹಾಗಾಗಿ 9 ಮಂತ್ಸಿಗೆ ಬಂದಾಗ ಗಿಣ್ಣಿರ್ಬೋದು, ಗೆಣಸಿರ್ಬೋದು, ಕುಂಬಳಕಾಯಿ ಇರ್ಬೋದು, ಈ ಥರದ್ದು ಕೆಲವೊಂದು ಐಟಮನ್ನು ಕೆಲವರು ಅವಾಯ್ಡ್ ಮಾಡಿರ್ತಾರೆ. ಸೊ ಆ ಥರದ ಐಟಮ್ಸ್ ಎಲ್ಲವನ್ನು ಸಹ, ಅಂದರೆ ನಿಮ್ಗೆ ಏನೇನು ಆಸೆ ಇರುತ್ತಲ್ಲ ಇಂಥದ್ದು ತಿನ್ನಬೇಕು ಅಂತ, ಅದನ್ನು 9 ಮಂತ್ಸಿಗೆ ಬಿದ್ದ ಮೇಲೆ ಎಲ್ಲವನ್ನು ಸಹ ತಿನ್ನಿ, ಚೆನ್ನಾಗಿ ಹಾಲು ಕುಡೀರಿ. ಇನ್ನೊಂದು, ಊಟದಲ್ಲಿ ನಿಮ್ಗೆ ಸಾಧ್ಯವಾದರೆ ಬೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಜಾಸ್ತಿ ಬಳಸಿ. ಇದು ತುಂಬಾ ಒಳ್ಳೆಯದು ಅಂತಾರೆ ಡೆಲಿವರಿ ಟೈಮ್ಗೆ. ಬೇಬಿಗೆ ಹೇರ್ ಗ್ರೋತು ಅಷ್ಟೇ, ಹಸಿ ತೆಂಗಿನಕಾಯಿ ಚೆನ್ನಾಗಿ ಯೂಸ್ ಮಾಡಿ, ಚೆನ್ನಾಗಿ ಬೇಬಿ ಹೇರ್ಸು ಡೆವಲಪ್ ಆಗುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ನಿಮಗೂ ಒಳ್ಳೆಯದು. ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋಲ್ಲ. ಸಾಧ್ಯವಾದರೆ ಯಾವುದಾದ್ರೂ ದೇವ್ರದ್ದು ಪಠನೆ ಮಾಡಿ ಮಂತ್ರಗಳನ್ನು ಓದಿ ಬೇಬಿಗೆ ಕೇಳಿಸಿ, ಅದು ತುಂಬ ಒಳ್ಳೆಯದು. ಮ್ಯೂಸಿಕ್ ಹಾಕ್ಕೊಂಡು ಕೂತ್ಕೊಳ್ಳಿ, ಹಾಗಂತೇಳಿ ಹಾರ್ಶ್ ಆಗಿರೋದು, ತುಂಬ ನೋಡಲಿಕ್ಕೆ ಕಷ್ಟ ಆಗೋವಂಥದ್ದು ಅಥವಾ ಹೊಡೆದಾಡೋ ಅಂಥದ್ದು ಈ ಥರದ್ದು ಯಾವುದನ್ನು ಸಹ ನೋಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಪೂಜೆ ಮಾಡೋ ರೀತಿಯದ್ದು ಆ ಒಂದು ವೆದರು ಪಾಸಿಟಿವು, ಧ್ಯಾನ, ಈ ರೀತಿಯಾಗಿ ಒಂದು ವೆದರನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಮನಸ್ಸಿಗೂ ಶಾಂತವಾಗಿರುತ್ತೆ, ಬೇಬಿ ಮನಸ್ಸಿಗೂ ಸಹ ಶಾಂತವಾಗಿರುತ್ತೆ. ಸೊ ಇದೇ ಮಂತಲ್ಲೇ ನೀವು ಡೆಲಿವರಿ ಬ್ಯಾಗು ಸಹ ರೆಡಿ ಮಾಡ್ಕೋಬೇಕಾಗತ್ತೆ. ಅಂದರೆ ನಮಗೆ 36 ವೀಕ್ಸ್ ಆಗ್ತಾಯಿದೆ ಅಂದಾಗ 35 ವೀಕ್ಸಲ್ಲಿದ್ದಾಗ ಒಂದೊಂದೇ ಆಗಿ ಬ್ಯಾಗನ್ನು ರೆಡಿ ಮಾಡ್ಕೊಳ್ಳಿ. ಇದಿಷ್ಟು ಸಹ ನಾವು ಥರ್ಡ್ ಟ್ರೈಮಿಸ್ಟ್ರಲ್ಲಿ ಅಬ್ಸರ್ವ್ ಮಾಡ್ತಕ್ಕಂತಹ ಕೆಲವೊಂದು ವಿಷಯಗಳು. ಇನ್ನೊಂದು ಇನ್ ಕೇಸ್ ಏನಾದರೂ ಕೆಲವೊಂದು ಬಿಟ್ಟಿದ್ದರೆ ನೆಕ್ಸ್ಟು ಡೆಲಿವರಿ ಬ್ಯಾಗ್ನ ರೆಡಿ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸನ್ನು ಬೇಕಾದರೆ ಹೇಳ್ತೀನಿ. ಸೊ ಇದಿಷ್ಟು ಆಗಿರುತ್ತೆ, ಜಾಸ್ತಿ ಆ ಥರದ್ದೇನೂ ಚೇಂಜಸ್ ಇರಲ್ಲ. ಸೊ ಬೇಬಿ ಸೈಜ್ ಜಾಸ್ತಿ ಆಗ್ತಾ ಇರುತ್ತೆ, ಗ್ರೋಸ್ ಚೆನ್ನಾಗಿ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟು ಖುಷಿಯಾಗಿರಿ. ನೆಲದ ಮೇಲೆ ಮಲಗ್ಲಿಕ್ಕೆ ಟ್ರೈ ಮಾಡಿ. ಆಗಲ್ಲ ಅಂತಂದರೆ ಗಟ್ಟಿ ಬೆಡ್ ಮೇಲೆ, ಅದು ಸಾಫ್ಟ್ ಆಗಿರೋ ಬೆಡ್ ಬೇಡ, ಗಟ್ಟಿ ಬೆಡ್ ಮೇಲೆ ಮಲಗಿದ್ರೆ ಸೊಂಟ ನೋವು, ಬೆನ್ನು ನೋವು ಆ ಥರದ್ದು ಬರಲ್ಲ. ಕಾಲು ಸ್ವಲ್ಪ ಬಾವು ಬರ್ತಾ ಇದ್ದರೆ ಆಗಾಗ ನೋಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಪಾದಗಳಿಗೆ ಎಣ್ಣೆ ಹಚ್ಕೋಬೇಕು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಹಾಗೆಯೇ ದಿನಕ್ಕೆ 2 ಸಲ ಸ್ನಾನ ಮಾಡಿ ಬೇಕಾದ್ರೆ, ಯಾಕಂದರೆ ಈ ಒಂದು ಥರ್ಡ್ ಸೆಮಿಸ್ಟ್ರಿಗೆ ಬಂದಿದ್ದೀರಾ ಅಂದರೆ ನಿದ್ದೆ ಕಮ್ಮಿ ಆಗ್ತಾ ಇರುತ್ತೆ. ಸೊ ಆ ಥರ ಸ್ನಾನ ಮಾಡಿ ಮಲಗೋದ್ರಿಂದ ರಾತ್ರಿ ಟೈಮಲ್ಲಿ ನಿದ್ದೆ ಚೆನ್ನಾಗಿ ಬರುತ್ತೆ. ಹಗಲೊತ್ತಲ್ಲಿ ನಿದ್ದೆಯನ್ನು ಕಮ್ಮಿ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಷ್ಟೇ.
ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಡೀಪಾಗಿ ನಿದ್ದೆಗೆ ಹೋಗಬೇಡಿ. ಆವಾಗವಾಗ ಸ್ವಲ್ಪ ಓಡಾಡಿ, ಸ್ವಲ್ಪ ಕೆಲಸ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಕಂಟಿನ್ಯೂ ಮಾಡುತ್ತಾ ಕೂರಬೇಡಿ. ಹಾಗೆ ಅಂತೇಳಿ ಒಂದೇ ಹತ್ರ ಕಂಟಿನ್ಯೂ ಆಗಿ ಕೂತ್ಕೊಳ್ಳೋದು, ಕಂಟಿನ್ಯೂ ಆಗಿ ಮಲಗೋದು ಸಹ ಮಾಡಬಾರ್ದು. ಸ್ವಲ್ಪ ಆ್ಯಕ್ಟಿವ್ ಆಗಿದ್ರೇ ಚೆನ್ನಾಗೆ. ಆಮೇಲೆ ನಿದ್ದೆ ಬರಲಿಲ್ಲ ಅಂದರೆ ರಾತ್ರಿ ಮಲಗ್ಬೇಕಾದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಆಲ್ಮೋಸ್ಟ್ ಪ್ರತಿ ಸಲನೂ ಆಗಲಿ, ಬೆಳಗ್ಗೆ ಆಯಿತು ಇಲ್ಲ ರಾತ್ರಿ ಯಾವಾಗಾದ್ರೂ ಆಯಿತು, ಹೊಟ್ಟೆ ಭಾಗಕ್ಕೆ ಎಲ್ಲ ನೀವು ಎಣ್ಣೆ ಹಚ್ಕೊಂಡು ಮಲಗೋದ್ರಿಂದ, ಯಾಕಂದರೆ ಸ್ಕಿನ್ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ, ಸ್ವಲ್ಪ ಇಚ್ಚಿಂಗ್ ಜಾಸ್ತಿ ಇರುತ್ತೆ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಕಮ್ಮಿ ಆಗುತ್ತೆ, ಆ ರೀತಿಯಾಗಿ ಎಲ್ಲ ಆಗಲ್ಲ. ರಾತ್ರಿ ಎಲ್ಲ ಊಟ ಆದಮೇಲೆ ಸ್ವಲ್ಪ ಜೀರಿಗೆ ನೀರನ್ನು ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ಬೆಳಗ್ಗಿಂದ ಏನಾದರೂ ತಿಂದಿದ್ರೆ ಅದು ಅಜೀರ್ಣ ಆಗ್ತಾ ಇದ್ದರೆ, ಆ ಜೀರಿಗೆ ನೀರನ್ನು ಅಂದರೆ ಒಂದು ಸ್ಪೂನ್ ಜೀರಿಗೆಗೆ ಒಂದು ತುಣುಕು ಬೆಲ್ಲನ ಹಾಕಿಬಿಟ್ಟು 1 ಲೋಟ ನೀರು ಅರ್ಧ ಲೋಟ ಆಗೋವಷ್ಟು ಕುದಿಸ್ಬಿಟ್ಟು ಆ ರಾತ್ರಿ ಮಲಗೋಕ್ಕೆ ಮುಂಚೆ ಆ ನೀರನ್ನು ಕುಡಿದ್ರೆ ನಮಗೆ ಆ ಥರ ಏನಾದರೂ ಎದೆ ಉರಿ, ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಡೈಲಿ ಪ್ರತಿನಿತ್ಯ ರಾತ್ರಿ ಮಲಗೋಕ್ಕೂ ಮುಂಚೆ ಆ ಕೆಲಸ ಮಾಡಿ. ನೀವು ಹಾಲನ್ನು ಸ್ವಲ್ಪ ಬೇಗನೆ ಕುಡೀರಿ, ಬಟ್ ಮಲಗೋಕ್ಕೂ ಮುಂಚೆ ಇದೊಂದು ಮಾಡಬೇಕು. ನಾವು ಮಾಡೋದ್ರಿಂದ ಒಂದು ಲೋಟ ಬಿಸಿನೀರು ಕುಡ್ದಂಗೂ ಆಗುತ್ತೆ, ಈ ಕಡೆ ಜೀರಿಗೆ ನೀರು ಕುಡ್ದಂಗೆ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತೇಳಿ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.